ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಈಗ ಅನಿರೀಕ್ಷಿತ ಸುದ್ದಿಗಳು, ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 3 ಫೈಲ್ ಇದೆ. ಒಂದು ಗ್ರೀನ್ ಕ್ರೇಯಾನ್, ಒಂದು ಆರೆಂಜ್ ಕ್ರೇಯಾನ್, ಮತ್ತೊಂದು ಯೆಲ್ಲೋ ಕ್ರೇಯಾನ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಫೈಲ್ ಆರಿಸ್ಕೊಳ್ಳಿ. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಮತ್ತೆ ಕಾಮೆಂಟ್ಸ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ, ಫೈಲ್ ನಂಬರ್ 1. ನೀವು ಈ ಟ್ರಾವೆಲರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಮೂವ್ ಇನ್ ಎ ನ್ಯೂ ಡೈರೆಕ್ಷನ್ ಆ ಥರ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ನೋಡೋಣ. ಏನೇನು ಅನಿರೀಕ್ಷಿತ ಸುದ್ದಿಗಳು ಬರಬಹುದು ನಿಮ್ಗೆ. ಈಗ ಫಸ್ಟ್ ಎಲ್ಲ ನೋಡೋಣ. ಹೆಲ್ತ್ ಬಗ್ಗೆ, ನಿಮ್ ಕೆರಿಯರ್ ಆಗಲಿ, ಜಾಬ್ ಮತ್ತೆ ನಿಮ್ ಲವ್ ಲೈಫು ಆ ಥರ ನೋಡೋಣ. ಅನಿರೀಕ್ಷಿತ ಸುದ್ದಿಗಳು. ಇಲ್ಲಿ 4 of Wands, ಇಲ್ಲಿ 6 of Cups, 3 of Swords, Knight of Pentacles, Queen of Swords, ಏನೇನು ನ್ಯೂಸ್ಗಳು ಬರಬಹುದು ನಿಮಗೆ. ಇಲ್ಲಿ 5 of Pentacles, the Empress card, 5 of Swords, ಇಲ್ಲಿ 2 of Wands, Ace of Wands, Page of Wands, bottom of the deck, Page of Swords. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಅನ್ನೋದನ್ನ ನೋಡೋಣ. Aries, Leo, Sagittarius, Gemini, Libra, Aquarius, ಮತ್ತೆ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಇದೆ. ಪೆಂಟಕಲ್ಸ್ ಇರೋದ್ರಿಂದ ಮತ್ತೆ ನೋಡೋಣ ಏನ್ ಹೇಳುತ್ತೆ. ಮೊದಲು ನಿಮ್ದು ಹೆಲ್ತ್ ಬಗ್ಗೆ ನೋಡೋಣ. ಎಷ್ಟೋ ಜನ ಹೆಲ್ತ್ ಬಗ್ಗೆ ಹೇಳಿ ಆ ತರ ಹೇಳ್ತಾರೆ. ಆದ್ರಿಂದ ಫಸ್ಟ್ ಹೆಲ್ತ್ ನೋಡೋಣ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವು ಸರಿ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಇಲ್ಲಿ ಕೆಲವು ನಿಮ್ಮ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ ಆಗಿರಬಹುದು, ಸ್ವಲ್ಪ ನೀವು ಕೇರ್ ತಗೋಬೇಕಾಗುತ್ತೆ ಅನ್ನೋದನ್ನ ಹೇಳತ್ತೆ. ಸ್ವಲ್ಪ ಸಿಟ್ಟೆಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ ಆ ತರನು ಇಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಬ್ಯಾಕ್ ಪೇನ್ ಆಗ್ಲಿ ಅಥವಾ ನೆಕ್ ಪೇನ್ ಆಗ್ಲಿ ಅದ್ರ ಕಡೆನೂ ಗಮನ ಹರಿಸಬೇಕಾಗುತ್ತೆ. ಅಸಿಡಿಟಿ ಸಹಿತ. ತುಂಬಾ ನೀರು ಕುಡಿಯೋದಾಗ್ಲಿ ಮತ್ತೆ ಸ್ವಲ್ಪ ಬಿಸಿಲಿಗೆ ಹೋಗೋದಾಗ್ಲಿ, ಮೆಡಿಟೇಷನ್ ಆ ತರ ಎಲ್ಲ ಇಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಆ ತರ ಮಾಡ್ಕೊಂಡವಾಗ ನಿಮ್ಮ ಹೆಲ್ತ್ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಗಬಹುದು. ಮತ್ತೆ ಅಗೇನ್ ನಿಮ್ಮ ಕೆರಿಯರ್ ಎಲ್ಲ ನೋಡಿದಾಗ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ನಿಮ್ಗೊಂದು ಜಾಬ್ ಆಫರ್ ಬರಬಹುದು ನಿಮ್ಗೆ, ಆ ತರನು ತೋರಿಸ್ತಾ ಇದೆ. ಜಾಬ್ ಆಗಿರಬಹುದು ಅಥವಾ ನಿಮ್ ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಸಂಭಾವನೆ ಬರುವಂತ ಪರಿಸ್ಥಿತಿನೂ ಇದೆ ಇಲ್ಲಿ. ಮತ್ತಿಲ್ಲಿ ನಿಮ್ ಬಾಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬಹುದು ಬರೋ ದಿನಗಳಲ್ಲಿ. ನಿಮ್ಮ ಒಂದು ಪ್ರಾಜೆಕ್ಟ್ ಅದೆಲ್ಲ ಕೆಲವು ನೀವು ಗಮನ ಹರಿಸಬೇಕಾಗತ್ತೆ. ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಮಾಡಬೇಕಾಗತ್ತೆ. ನೀವು ನಿಮ್ಮ ಪ್ರಾಜೆಕ್ಟ್ಸ್ ಆಗಲಿ ಕೆಲಸಗಳಾಗ್ಲಿ ಸ್ವಲ್ಪ ಗಮನ ಹರಿಸಿ ಬೇಗ ಕೆಲಸಗಳನ್ನ ಮುಗಿಸ್ಬೇಕಾಗತ್ತೆ ಇಲ್ಲಿ. ಆ ಥರನೂ ತೋರಿಸ್ತಾ ಇದೆ. ಮತ್ತಿಲ್ಲಿ ಜಾಬ್ ಅಲ್ಲಿ ಯಾರ್ಯಾರಿಗೆ ಕೆಲವು ಸೆಲೆಕ್ಟ್ ಆಗದೆ ನಿರಾಸೆ ಆಗಿತ್ತು ಹಿಂದಿನ ಕೆಲವು ಇಂಟರ್ವ್ಯೂಗಳಲ್ಲಿ, ಆ ಥರದವ್ರಿಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗಬಹುದು ನಿಮ್ಗೆ. ಕೆಲವು ಮೆಸೇಜಸ್ ಬರಬಹುದು ನಿಮ್ಗೆ ಈ ಬರೋ ದಿನಗಳಲ್ಲಿ. ಕಮಿಂಗ್ ಟು ಯುವರ್ ಲವ್ ಲೈಫ್, ಇಲ್ಲಿ ಏನ್ ಹೇಳುತ್ತೆ, ಯಾರ್ಯಾರಿಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗಿದೆ, ಅವ್ರಿಗೆಲ್ಲ ಕೆಲವು ಮೆಸೇಜ್ಗಳು ಬರಬಹುದು. ಬಂದು ಒಂದು ಅನಿರೀಕ್ಷಿತವಾಗಿ
ಒಂದು ಕಮಿಟ್ಮೆಂಟು ಆಗಬಹುದು ಕೆಲವರಿಗೆ, ಅಥವಾ ಇನ್ ಕೆಲವರಿಗೆ ಬೇರೆ ಒಂದು ಪ್ರಪೋಸಲ್ ಬಂದು ನಿಮ್ಮ ಲೈಫ್ ಮುಂದೆ ಒಂದು ಹ್ಯಾಪಿ ಬಿಗಿನಿಂಗ್ ಇದೆ ಇಲ್ಲಿ ಕಾಣ್ತಾ ಇದೆ. ಯಾವ್ಯಾವುದು ಕೆಲವು ನಿಮ್ಮ ಹಳೆ ಒಂದು ಬ್ರೇಕಪ್ ಆಗಲಿ, ಒಂದು ನೋ ಕಾಂಟ್ಯಾಕ್ಟ್ ಆಗಲಿ ಆಚೆ ಬಂದಿದ್ದೀರಾ ತುಂಬಾ ದಿನದಿಂದ, ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಇರಬಹುದು, ನಿಮ್ಗೊಂದು ಖುಷಿಯ ಸಮಾಚಾರಗಳು ಸಿಗಬಹುದು, ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಆದ್ರೆ ಆರ್ಗ್ಯುಮೆಂಟ್ಸ್ ಆಗಲಿ, ಮತ್ತೆ ನೀವು ಕೆಲವರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು, ಬ್ರೇಕಪ್ ಆಗಿರೋರು ಮತ್ತೆ ಮೀಟ್ ಆದಾಗ ಕೆಲವು ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋದಾಗ್ಲಿ, ಜಗಳ ಮಾಡ್ಕೊಳ್ಳೋದಾಗ್ಲಿ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಆದ್ರೆ ಕೆಲವರಿಗೆ ಇಲ್ಲಿ ಒಂದು ಕಮಿಟ್ಮೆಂಟ್ ಇದೆ ಲವ್ ಲೈಫ್ ಅಲ್ಲಿ, ನಿಮ್ಮ ಪಾರ್ಟ್ನರ್ ಒಂದು ಆಕ್ಷನ್ ತಗೋತಾರೆ ಆ ತರನೂ ಹೇಳ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರ್ಯಾರಿಗಿತ್ತು ಅದೆಲ್ಲ ಸ್ವಲ್ಪ ಇಲ್ಲಿ ವೀಕ್ ಆಗಬಹುದು ಅನ್ನೋದನ್ನು ತೋರಿಸುತ್ತೆ. ಓವರ್ ಆಲ್ ನೋಡಿದಾಗ ಇಲ್ಲಿ ಏನ್ ಹೇಳತ್ತೆ ನೋಡೋಣ. ಮತ್ತೆ ಇದಕ್ಕೊಂದು ಔಟ್ಕಮ್ ನೋಡೋಣ ಏನ್ ಹೇಳುತ್ತೆ ಅಂತ. 9 of swords, ಇಲ್ಲಿ 3 of cups, 8 of wands, ace of pentacles, 2 of cups, 10 of swords. ಇಲ್ಲಿ ಆ ಥರ ನೋಡಿದಾಗ ಇದು ಲವರ್ಸ್ ಕಾರ್ಡ್. ಆ ಥರ ನೋಡಿದಾಗ ಇಲ್ಲಿ ಏನ್ ಹೇಳುತ್ತಾ ಇದೆ ಅಂತಂದ್ರೆ, ಇಲ್ಲಿ 9 of cups ಕೆಲವರಿಗೆಲ್ಲ ಏನೇನು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಬೇಜಾರಾಗ್ತಾ ಇತ್ತು, ಕೆಲವು ಲೋನ್ಲಿ ಲೈಫ್, ಆ ಥರದವ್ರಿಗೆ ಇಲ್ಲೊಂದು ಕಮಿಟ್ಮೆಂಟ್ ಇದೆ. ಯಾರ್ಯಾರ ಕೆರಿಯರ್ ಅಲ್ಲಿ ಜಾಬ್ ಅಲ್ಲಾಗ್ಲಿ ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಹೊಸ ಜಾಬ್ ನಿಮ್ಗೆ ಮತ್ತೆ ಅದು ಕನ್ಫರ್ಮೇಶನ್, ಇದು ಒಂದು ಜಾಬ್ ಸಿಗಬಹುದು, ನಿಮ್ ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಸಂಭಾವನೆ ಬರಬಹುದು ನಿಮ್ಗೆ. ಆ ಥರ ನೀವು ಇಷ್ಟು ದಿವಸ ಏನೇನು ಬೇಜಾರು ಮಾಡ್ಕೊಂಡಿದ್ರಿ ಅದೆಲ್ಲ ಒಂದು ಎಂಡಿಂಗ್ ಕಾಣ್ತಾ ಇದೆ. 9 and 10 ಬಂದು ಇದೆಲ್ಲ ಒಂದು ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಇರಬಹುದು, ಒಂದು ಹೊಸ ಲೈಫ್ ನೀವು ಸ್ಟಾರ್ಟ್ ಮಾಡಬಹುದು, ಆ ತರನೂ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಅಲ್ಲಿ ಏನ್ ಆನ್ಸರ್ ಕೊಡಬಹುದು ನಿಮ್ಗೆ ಕನ್ಫರ್ಮೇಶನ್ ಆ ತರ ನೋಡಿದಾಗ, ಶಿ ವುಲ್ಫ್ ಅನ್ಲೀಶ್ ದಿ ವೈಲ್ಡ್ ವಿದಿನ್, ಶೀಲ್ಡ್ ಮೇಡನ್ ಮೇಕ್ ಪ್ಲಾನ್ಸ್ ಅಂಡ್ ಫೋಕಸ್, ಲೇಡಿ ಎಂಜಾಯ್ ಗ್ರೋತ್ ಅಂಡ್ ರೀಪ್ ರಿವಾರ್ಡ್ಸ್, ಮತ್ತೆ ಹಂಟರ್ ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಅಂಡ್ ಡಿಸೈರ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮ್ಗೆ ಏನು ಒಂದು ಗೈಡೆನ್ಸ್ ಕೊಡುತ್ತೆ ಒರಾಕಲ್ ಕಾರ್ಡ್ಸ್. ಡ್ರಾಪ್ ಯುವರ್ ಶೀಲ್ಡ್ಸ್, ಪ್ರೊಟೆಕ್ಷನ್ ಗಾರ್ಡಿಯನ್. ನೀವೆಲ್ಲ ನಿಮ್ಮ ಪ್ಲಾನ್ಸ್ಗಳನ್ನೆಲ್ಲ ಕೆಲವನ್ನೆಲ್ಲ ನಿಮ್ಮ ಒಂದು ಪ್ಲಾನ್ಗಳು ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ನಿಮ್ ಭವಿಷ್ಯದ ಕಡೆ ಗಮನ ಕೊಡಿ ಅನ್ನೋದನ್ನ ಹೇಳತ್ತೆ ಇದು. ಮತ್ತೆ ಎಂಜಾಯ್ ಗ್ರೋತ್ ಅಂಡ್ ರೀಪ್ ರಿವಾರ್ಡ್ಸ್. ಕೆಲವರು ಆಲ್ರೆಡಿ ನಾನು ಹೇಳಿದೆ, ಜಾಬ್ ಆಗ್ಲಿ, ಒಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಎಲ್ಲ ಮಾಡಿರೋರ್ಗೆ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಮತ್ತೆ ನೈಟ್ ಆಫ್ ಪೆಂಟಕಲ್ಸ್ ಅದೆಲ್ಲ ನಿಮ್ಗೆ ಒಂದು ಒಳ್ಳೆ ಜಾಬ್ ಸಿಗಬಹುದು, ನಿಮ್ ಕೆರಿಯರ್ ನಲ್ಲೂ ಒಂದು ಒಳ್ಳೆ ಸಂಭಾವನೆ ಬರಬಹುದು, ಆ ತರ ಇಲ್ಲಿ ತೋರಿಸ್ತಾ ಇದೆ. ಬರೋ ದಿನಗಳಲ್ಲಿ ಒಳ್ಳೆಯ ಒಂದು ಕೆಲವು ಮೆಸೇಜಸ್ಗಳು ನಿಮ್ಗೆ ಬರಬಹುದು ಅನ್ನೋದನ್ನ ಹೇಳ್ತಾ ಇದೆ. ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಅಂಡ್ ಡಿಸೈರ್ಸ್. ನಿಮ್ದೇನೇನು ಆಸೆಗಳಿದೆ, ನಿಮ್ಮ ಹೆದರಿಕೆಗಳೇನಿದೆ ಅದನ್ನೆಲ್ಲ ಗಮನಿಸಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದಾಗ, ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳೋದು, ನಿಮ್ಮ ಇಂಟ್ಯೂಷನ್ ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡಾಗ ಇವೆಲ್ಲ ಕೆಲವು ನಿಮ್ಗೆ ಅನಿರೀಕ್ಷಿತ ಸುದ್ದಿಗಳು ಬರಬಹುದು ನಿಮ್ಗೆ, ಆ ತರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ನೋಡೋಣ ಏನ್ ಹೇಳಬಹುದು ಅಂತ. ಕೆಲವು ನಿಮ್ಮ ಹಳೆಯ ಇದೆಲ್ಲ ಮರೆತು ಹೊಸ ಬದುಕಿನ ಕಡೆ ಹೋಗಿ ಅನ್ನೋದನ್ನ ಹೇಳ್ತಾ ಇದೆ. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್, ಆ ತರನು ಹೇಳ್ತಾ ಇದೆ. ಬಿಲೀವ್ ಇನ್ ದಿ ಇಂಪಾಸಿಬಲ್, ಮತ್ತೆ ಸರೆಂಡರ್ ಟು ದಿ ಡಿವೈನ್,
ಲಕ್ ಈಸ್ ಆನ್ ಯುವರ್ ಸೈಡ್. ಆದ್ರಿಂದ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ನೀವು ಮೂವ್ ಇನ್ ಅ ನ್ಯೂ ಡಿರೆಕ್ಷನ್ ಆ ತರ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮ್ಮ ಹಳೆಯ ನೆಗೆಟಿವಿಟಿಗಳನ್ನೆಲ್ಲ ಬಿಟ್ಟು ನಿಮಗೆ 10 ಕಾರ್ಡ್ 2 ಸರಿ ಬಂದಿದೆ. 9 ಅಂತಂದ್ರೆ ನೀವು ಹಳೆಯ ಕೆಲವು ನೆಗೆಟಿವಿಟಿಗಳಿಂದ ಎಲ್ಲ ಮುಗಿದು ಹೊಸ ಒಂದು ಬಿಗಿನಿಂಗ್ ನಿಮಗೆ ಬರ್ತಾ ಇದೆ. ಬಿಲೀವ್ ಇನ್ ದಿ ಇಂಪಾಸಿಬಲ್. ದೇವರಲ್ಲಿ ನಂಬಿಕೆ ಇಟ್ಟು ಲಕ್ ಈಸ್ ಆನ್ ಯುವರ್ ಸೈಡ್. ಆದ್ರಿಂದ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ನಿಮ್ಗೊಂದು ಗುಡ್ ಲಕ್ ಇರಬಹುದು. ನಿಮ್ಗೊಳ್ಳೆ ದಿನಗಳು ಬರಬಹುದು ಮುಂದೆ. ನಿಮ್ ಜೀವನ ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ನೀವು ಆರೆಂಜ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ ಕಾರ್ಡ್ ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ. ಏನು ಅನಿರೀಕ್ಷಿತ ಸುದ್ದಿಗಳು ಬರಬಹುದು. ಪೇಜ್ ಆಫ್ ಸಾರ್ಟ್ಸ್, 2 ಆಫ್ ಪೆಂಟಿಕಲ್ಸ್, ಜಸ್ಟಿಸ್ ಕಾರ್ಡ್, the Hermit, 5 of Pentacles, 5 of Pentacles, 8 of Wands, Knight of Pentacles. ಏನು ಅನಿರೀಕ್ಷಿತ ಸುದ್ದಿಗಳು ನಿಮಗೆ ಆ ಥರ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಇದೆ ಕಾರ್ಡ್ಸ್ಗಳು. ಫಸ್ಟ್ ನಿಮ್ಮ ಹೆಲ್ತ್ ಬಗ್ಗೆ ನೋಡೋಣ. 6 ಆಫ್ ವ್ಯಾಂಡ್ಸ್. ಕೆಲವು ನಿಮ್ಮ ಹೆಲ್ತ್ ಬಗ್ಗೆ ನೋಡಿದಾಗ ಇಲ್ಲಿನೂ ಕೆಲವರಿಗೆ ಬ್ಯಾಕ್ ಪೇನ್ ಇರಬಹುದು, ನೆಕ್ ಪೇನ್, ಬ್ಯಾಕ್ ಪೇನ್, ಮತ್ತೆ ಇಲ್ಲಿ ಕೆಲವರಿಗೆ ಡಿಪ್ರೆಷನ್ ಇರಬಹುದು, ಲೋನ್ಲಿನೆಸ್, ಕೆಲವು ಜೀವನದಲ್ಲಿ ಏನೋ ಖಾಲಿತನ ಆ ಥರನೂ ಅನಿಸ್ತಾ ಇದೆ ಕೆಲವರಿಗೆ. ಕೆಲವರು ಬರೋ ದಿನಗಳಲ್ಲಿ ನಿಮ್ಮ ಕಾಲುಗಳು, ಆಂಕಲ್ಸು ಆ ಥರ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಸ್ಲಿಪ್ ಆಗೋದು ಆ ಥರ. ಇಲ್ಲಿ ಕೆಲವರದ್ದು ಎಸಿಡಿಟಿನೂ ತೋರಿಸ್ತಾ ಇದೆ. ನಿಮ್ಮ ಹೆಲ್ತ್ ಟಿಪ್ಸ್ ಎಲ್ಲ ತಗೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋದನ್ನ ಹೇಳ್ತಾ ಇದೆ. ಈಗ ಮತ್ತೆ ನಿಮ್ಮ ಒಂದು ಎಜುಕೇಶನ್ ಆಗಿರಬಹುದು, ಕೆರಿಯರ್, ಜಾಬ್ ಆ ಥರ ನೋಡಿದಾಗ, ಫೈನಾನ್ಸು ಅದೆಲ್ಲ ನೋಡಿದಾಗ ಇಲ್ಲಿ ಕೆಲವರಿಗೆ ನಿಮ್ಮ ಕೆಲಸದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ತುಂಬಾ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗಿದೆ ಆ ಥರ ತೋರಿಸ್ತಾ ಇದೆ. ಆದರೆ ಕೆಲವರು ಜಾಬ್ ಚೇಂಜ್ ಮಾಡಬೇಕು ಅಂತಾನು ನೋಡ್ತಾ ಇದ್ದೀರಾ. ಇಂಟರ್ವ್ಯೂ ಮಾಡಿರೋರ್ಗೆ ಇನ್ನೂ ಏನು ರಿಸಲ್ಟ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ಆದರೆ ಮುಂದೆ ಒಂದು ಒಳ್ಳೆ ಸಂಭಾವನೆ ಬರಬಹುದು ಕೆರಿಯರ್ ಅಲ್ಲಿ ಇರೋರ್ಗೆ, ಆಲ್ರೆಡಿ ಇರೋರ್ಗೆ. ಕೆರಿಯರ್ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಆದರೆ ಚೇಂಜ್ ಮಾಡೋ ಒಂದು ಆಪರ್ಚುನಿಟಿ ಇಲ್ಲಿ ಕಾಣ್ತಾ ಇಲ್ಲ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ, ವರ್ಕ್ ಸ್ಟ್ರೆಸ್ ಇರಬಹುದು. ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲೂ ಅಷ್ಟೇನೆ ಸ್ವಲ್ಪ ನಿಮ್ಗೆ ಆಪರ್ಚುನಿಟೀಸ್ ಬರಬಹುದು. ಮುಂದೆ ಒಳ್ಳೆ ಆಪರ್ಚುನಿಟೀಸ್ಗಳು ಬಂದು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಚೆನ್ನಾಗಿ ಆಗಬಹುದು. ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಏನು ಕೆಲವರು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಲಾಸ್ ಆಗಿರಬಹುದು, ಆ ಥರನೂ ಇಲ್ಲ ಅನಿಸ್ತಾ ಇದೆ. ಆದರೆ ಕಮಿಂಗ್ ಟು ಯುವರ್ ಲವ್ ಲೈಫ್, ಇಲ್ಲಿ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಬ್ರೇಕಪ್ ಆಗಿರಬಹುದು. ಅವ್ರಿಗೆಲ್ಲ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಆ ಥರ ಹೇಳ್ತಾ ಇದೆ. ಇಲ್ಲಿ ಜಸ್ಟಿಸ್ ಇರೋದ್ರಿಂದ ನಿಮ್ಮ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಕೆರಿಯರ್ನಲ್ಲೂ ಅಷ್ಟೇ. ಆದರೆ ಕೆಲವು ಸರಿ ನಿಮ್ಗೆ ಇಲ್ಲಿಂದು ಒಂದು ವಿಕ್ಟ್ರಿನೂ ಇದೆ. ನೋಡೋಣ ಕಾರ್ಡ್ಸ್ ಏನ್ ಹೇಳತ್ತೆ. ಕೆಲವ್ರಿಗೆ ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇರೋರ್ಗೆ ಒಂದು ಕಮಿಟ್ಮೆಂಟ್ ಇರಬಹುದು ಮುಂದೆ. ಆದ್ರೆ ಇದಕ್ಕೊಂದು ಔಟ್ಕಮ್ ಏನ್ ಬರುತ್ತೆ ನೋಡೋಣ. ಇಲ್ಲಿ 4 ಆಫ್ ಕಪ್ಸ್, 3 ಆಫ್ swords, Knight of Cups,
9 ಆಫ್ ಸೋರ್ಡ್ಸ್, ಇಲ್ಲಿ 10 ಆಫ್ ಸೋರ್ಡ್ಸ್, ಮತ್ತೆ ಇಲ್ಲಿ ಸನ್ ಕಾರ್ಡ್. ಇಲ್ಲಿ ಏನ್ ಹೇಳ್ತಾ ಇದೆ ನಿಮ್ಗೆ ಕಾರ್ಡ್ಗಳು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೊಂದು ರೀಬರ್ತ್ ಇರಬಹುದು. ಈಗ ಒಂದು ಔಟ್ಕಮ್ ನೋಡಿದಾಗ, ಇಲ್ಲೊಂದು ಗೈಡೆನ್ಸ್ ಅಂತ ನೋಡಿದಾಗ ನಿಮ್ಗೆ ಈ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯಾರ್ಯಾರಿಗೆ ಬ್ರೇಕಪ್ ಆಗಿದೆ ರಿಲೇಶನ್ಶಿಪ್ ನಲ್ಲಿ, ಅವ್ರಿಗೆ ತುಂಬಾ ಯೋಚನೆ ಮಾಡ್ತೀರಾ ನೀವು, ಅವ್ರಿಗೆಲ್ಲ ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ. ಬೇರೆ ಇಲ್ಲೊಂದು ಪ್ರಪೋಸಲ್ ಬರ್ಬೋದು ನಿಮ್ಗೆ, ಬಂದು ನಿಮ್ಮ ಮುಂದಿನ ಜೀವನ ಚೆನ್ನಾಗ್ ಆಗಬಹುದು ಅನ್ನೋದನ್ನ ಹೇಳ್ತಾ ಇದೆ. ಆದ್ರೆ ನೀವು ಇಷ್ಟಪಡ್ತಾ ಇಲ್ಲ ಇಲ್ಲಿ, ಆದ್ರೆ ನೀವು ಅದನ್ನ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರ್ಯಾರು ಬ್ರೇಕಪ್ ಆಗಿದೆ ಅವರು ಮತ್ತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವರು ನೀವು ವೇಟ್ ಮಾಡೋದನ್ನ ಇಲ್ಲಿ ಬಿಟ್ಟು ನಿಮ್ಗೆ ಮುಂದೆ ಹೊಸ ಅಪರ್ಚುನಿಟಿ ಬಂತ ಅಂದ್ರೆ ಯು ಅಕ್ಸೆಪ್ಟ್ ದಿ ಅಪರ್ಚುನಿಟಿ. ಆತರ ಇಲ್ಲಿ ನಿಮ್ಗೆ ಒಂದು ಗೈಡೆನ್ಸ್ ಇದೆ. ಇಲ್ಲಿ ಹಳೇದಿನ ನೆನ್ಸ್ಕೊಂಡು ಕೂತ್ಕೊಂಡು ನನ್ಗೆ ಹಳೇದೇ ಬೇಕು, ಆತರ ರಿಲೇಶನ್ಶಿಪ್ಪೇ ಬೇಕು, ಆತರ ನೀವು ಹಠ ಮಾಡಿದವಾಗ ಇಲ್ಲಿ ಸ್ವಲ್ಪ ನಡೆಯೋದು ಕಷ್ಟ ಆಗಿದೆ. ಅಂದ್ರೆ ನೀವು ಮನಸ್ಸು ಚೇಂಜ್ ಮಾಡಿ ನೀವು ಮುಂದಿನ ದಾರಿ ನೋಡ್ಕೊಂಡವಾಗ ನಿಮ್ ಭವಿಷ್ಯ ಮುಂದೆ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಜಾಬ್ ಅಲ್ಲೂ ಅಷ್ಟೇನೆ, ನಿಮ್ಗೆ ಒಂದು ಒಳ್ಳೆ ಜಾಬ್ ಆಫರ್ಸ್ ಏನಾದ್ರು ಬಂದ್ರೆ ನೀವು ಹಳೇದು ಒಂದು ಕೆಲಸನ ಬಿಟ್ಟು ನೀವು ಮುಂದೆ ಹೋಗ್ಬೋದು ಧೈರ್ಯವಾಗಿ ಅನ್ನೋದನ್ನು ಹೇಳುತ್ತೆ. ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲ ಇಷ್ಟು ದಿವಸ ಯಾವುದು ಲ್ಯಾಗ್ ಆಗಿತ್ತು, ಮುಂದೆ ಒಂದು ಹೊಸ ಬಿಗಿನಿಂಗ್ ಆಗಿ ಮುಂದೆ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಒಂದು ರೀಬರ್ತ್ ಇದೆ, ಮುಂದೆ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಗೆ ಒಂದು ಗೈಡೆನ್ಸ್ ಇದೆ. ಆದ್ರಿಂದ ಇದನ್ನ ನೀವು ಪ್ಲಾನ್ ಮಾಡಿಕೊಂಡು ನಿಮ್ಮ ಏನೇನ್ ಪ್ಲಾನ್ಗಳಿದೆ ನಿಮ್ಗೆ, ಕ್ವೀನ್ ಆಫ್ ಕಪ್ಸ್, ಸ್ಟಾರ್ ಕಾರ್ಡ್ ಆತರ ಬರ್ತಾ ಹೋಗ್ತಾ ಇದೆ. ಯುವರ್ ಸ್ಟಾರ್ ವಿಲ್ ಶೈನ್, ದೇರ್ ಈಸ್ ಟ್ರಾನ್ಸ್ಫಾರ್ಮೇಶನ್ ಮುಂದೆ. ಆತರ ನೀವು ಒಂದು ಮೆಡಿಟೇಷನ್ ಮಾಡಿಕೊಂಡು ಒಂದು ಏಂಜಲ್ ಗೈಡ್, ಏಂಜಲ್ ಬ್ಲೆಸ್ಸಿಂಗ್ಸ್ ಅದೆಲ್ಲ ನೀವು ಮಾಡ್ಕೊಂಡವಾಗ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಮುಂದೆ ಲೈಫಲ್ಲಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ ಕಾರ್ಡ್ಗಳು. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸದ್ಯದಲ್ಲೇ ಕೊನೆಗೊಳ್ಳಬಹುದು ಅನ್ನೋದನ್ನು ಹೇಳ್ತಾ ಇದೆ. ಇದಕ್ಕೆ ದಿ ಹರ್ಮಿಟ್ ಕಾರ್ಡ್, ರೀಟ್ರೀಟ್ ಅಂಡ್ ರೀಚಾರ್ಜ್. ಆತರ ನೋಡಿದಾಗ ಇಲ್ಲಿ ಕೆಲವು ಡಿಪ್ರೆಷನ್ ಇರ್ಬೋದು, ನಿಮ್ಗೆ ಬೇಜಾರು ಇರ್ಬೋದು, ಏನು ಕೆಲಸಗಳು ಆಗ್ತಾ ಇಲ್ಲ ಅಂತ, ಅವರೆಲ್ಲ ಸ್ವಲ್ಪ ನಿಮ್ಮ ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಮೌಂಟೇನ್, ಸ್ಟ್ಯಾಂಡ್ ಯುವರ್ ಗ್ರೌಂಡ್, ಇಲ್ಲಿ ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ಲಾರ್ಡ್ ಕಾರ್ಡ್. ಪೀಸ್ ಕೀಪರ್, ಲೆಟ್ ಗೋ ಆಫ್ ದಿ ನೀಡ್ ಟು ಬಿ ರೈಟ್. ಆತರ ನೋಡಿದಾಗ ಇಲ್ಲಿ ನಿಮ್ಗೆ ಏನು ಒಂದು ಗೈಡೆನ್ಸ್, ಸಿ ಬಿಯಾಂಡ್ ದಿ ಕರೆಂಟ್ ಸಿಚುಯೇಷನ್, ಸೀರ್ ಕಾರ್ಡ್. ನೀವು ಏನೇ ಕಷ್ಟ ಬರಲಿ ಒಂದು ಅದನ್ನ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋದ್ ನೋಡ್ಬೇಕಾಗುತ್ತೆ. ಇಲ್ಲಿ ಸ್ಟ್ಯಾಂಡ್ ಯುವರ್ ಗ್ರೌಂಡ್, ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ದೇನೇ ಕಷ್ಟಗಳು ಬಂದ್ರೂ ಅದನ್ನ ಹೇಗ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕಡೆ ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ನಿಮ್ಮ ಏನೇನು ನೆಗೆಟಿವಿಟಿ ಇದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಿಮ್ಮನ್ನ ನೀವು ರೀಚಾರ್ಜ್ ಮಾಡಿಕೊಂಡು ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ಆ ತರ ಇಲ್ಲಿ ಹೇಳ್ತಾ ಇದೆ ಕಾರ್ಡ್ಸ್ ಎಲ್ಲ ನಿಮ್ಗೆ. ಆದ್ರಿಂದ ಇದಕ್ಕೆ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ಏನ್ ಬರಬಹುದು ನೋಡೋಣ. Believe in the impossible. Have faith in your dreams. A time for healing. Expect powerful change. ಆತರ ಹೇಳ್ತಾ ಇದೆ. The energy is gaining momentum. ನೀವು ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಾರ್ಡ್, ಒರಾಕಲ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ಇಲ್ಲಿ ನಿಮ್ಗೆ ಏನೋ ಕೆಲವು ಒಳ್ಳೆ ಅನಿರೀಕ್ಷಿತ ಸುದ್ದಿಗಳು ಬರಬಹುದು ನಿಮ್ಗೆ. ಆದ್ರೆ ಅದಕ್ಕೋಸ್ಕರ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಮ ಪ್ಲಾನ್ಗಳನ್ನೆಲ್ಲ ಸಕ್ಸಸ್ ಮಾಡ್ಕೋಬೇಕಾಗುತ್ತೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್, ಆತರ ಹೇಳ್ತಾ ಇದೆ. ಎ ಟೈಮ್ ಫಾರ್ ಹೀಲಿಂಗ್, ನಿಮ್ ಕೆಲವು ನೆಗೆಟಿವಿಟೀಸ್ ಎಲ್ಲ ಹೀಲ್ ಮಾಡಿಕೊಂಡು, ಕೆಲವು ಲೋನ್ಲಿನೆಸ್ ಇರಬಹುದು, ಕೆಲವು ಬೇಜಾರು ಇರಬಹುದು, ಹಿಂದಿನ ಕಹಿ ಘಟನೆಗಳು ಕೆಲವನ್ನೆಲ್ಲ ಮರೆತು ನೀವು ಮುಂದೆ ಒಳ್ಳೆ ಭವಿಷ್ಯದ ಕಡೆ ನೀವು ಗಮನ ಹರಿಸಿ ಅನ್ನೋದನ್ನ ಹೇಳುತ್ತೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್, ನಿಮ್ ಜೀವನ ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅನ್ನೋದನ್ನ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ.
ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3. ನೀವು ಈ ಯೆಲ್ಲೋ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ ಕಾರ್ಡ್ ಹಾರ್ಟ್ ಗಾರ್ಡಿಯನ್. ಲವ್ ಅಂಡ್ ಲೆಟ್ ಯೋರ್ ಸೆಲ್ಫ್ ಬಿ ಲವ್ಡ್. ನಿಮ್ ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ. ಏನೇನು ಅನಿರೀಕ್ಷಿತ ಸುದ್ದಿಗಳು ಬರಬಹುದು ಬರೋ ದಿನಗಳಲ್ಲಿ ನಿಮ್ಗೆ. ಆತರ ನೋಡಿದಾಗ ಇಲ್ಲಿ ಹೆಲ್ತ್ ಬಗ್ಗೆ ನೋಡೋಣ. ಫಸ್ಟ್ 7 of Wands, 8 of Cups, 8 of Pentacles, 3 of Wands, ಇಲ್ಲಿ 10 of Swords. 10 of Swords ಏನ್ ಹೇಳುತ್ತೆ ನೋಡೋಣ. ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಗಮನ ಹರಿಸ್ಕೋಬೇಕಾಗತ್ತೆ. ಇಲ್ಲಿ 9 of Swords, 6 of Pentacles, Page of Cups. ಆ ತರ ನೋಡಿದಾಗ ಇಲ್ಲಿ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ. ಕೆಲವು ಸ್ಟ್ರೆಸ್ ಇರ್ಬೋದು ನಿಮ್ಗೆ, ಅದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್ ಎಲ್ಲ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಮುಂದೆ ಏನಾಗಬಹುದು ಒಂಥರ ಆಂಗ್ಸೈಟಿನೂ ಇದೆ ನಿಮ್ಗೆ. ಆದ್ರಿಂದ ಅದ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಇಲ್ಲಿ. ಮತ್ತೆ ಕೆರಿಯರ್ ಬಂದಾಗ ನಿಮ್ಮ ಕೆರಿಯರ್ ಆಗಿರಬಹುದು, ಜಾಬ್ ಆಗಿರಬಹುದು, ಆತರ ನೋಡಿದಾಗ ಇಲ್ಲಿ ನಿಮ್ಗೆ ಸ್ವಲ್ಪ ವರ್ಕ್ ಸ್ಟ್ರೆಸ್ ಕಾಣ್ತಾ ಇದೆ. ತುಂಬಾ ವರ್ಕ್ ಇದೆ ನಿಮ್ಗೆ, ತುಂಬಾ ಪ್ರಾಜೆಕ್ಟ್ಸ್ ಇದೆ. ನಿಮ್ಮ ಒಂದು ಬಿಸ್ನೆಸ್ ಅಲ್ಲೂ ಅಷ್ಟೇ ತುಂಬಾ ಬ್ಯುಸಿ ಆಗಿದ್ದೀರಾ. ಕೆಲವು ಸರಿ ಬೇಜಾರು ಮಾಡ್ಕೋತೀರಾ. ಕೆಲವು ಏನು ಅಷ್ಟೊಂದು ನೀವು ಮಾಡ್ತಾ ಇರೋ ಕೆಲಸ ಅಷ್ಟೊಂದು ಆದಾಯ ಬರ್ತಾ ಇಲ್ಲ, ನನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ಏನು ಸಿಗ್ತಾ ಇಲ್ಲ ಅನ್ನೋದು ನಿಮ್ಗೆ ಬೇಜಾರಿದೆ ಇಲ್ಲಿ. ಆದ್ರೆ ಒಂದೊಂದ್ಸರಿ ಯೋಚನೆ ಮಾಡಿದಾಗ ಸ್ವಲ್ಪ ನಿಧಾನವಾಗಿ ನೀವು ಏನೇನು ನಿಮ್ಮ ಹಾರ್ಡ್ ವರ್ಕ್ ಮುಂದೆ ಒಳ್ಳೆ ಒಂದು ಫಲ ಕೊಡಬಹುದು ಇಲ್ಲಿ. ಆ ತರನೂ ಇಲ್ಲಿ ತೋರಿಸ್ತಾ ಇದೆ. ಹಿಂದಿನ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗಿ ಬೇಜಾರು ಅದೆಲ್ಲ ಕಡಿಮೆ ಆಗ್ತಾ ಹೋಗಿ ನಿಮ್ಗೆ ಇಲ್ಲಿ ಮುಂದೆ ಒಳ್ಳೆ ದಿನಗಳು ಬರೋದು ಕಾಣ್ತಾ ಇದೆ ಇಲ್ಲಿ. ಒಂದು ಏನಪ್ಪಾ ಅಂದ್ರೆ ಇಲ್ಲೊಂದು ಹಾರ್ಡ್ ವರ್ಕ್ ಮಾಡಬೇಕು, ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಪ್ಲಾನ್ಸ್ಗಳು ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಾಗ ನಿಮ್ ಕೆಲವು ಆಸೆಗಳೆಲ್ಲ ಈಡೇರೋ ಚಾನ್ಸ್ ಕಾಣ್ತಾ ಇದೆ. ಯು ವಿಲ್ ಬಿ ಸ್ಯಾಟಿಸ್ಫೈಡ್, ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಆ ತರನು ತೋರಿಸ್ತಾ ಇದೆ. ನಿಮಗ್ ಕೆಲವು ಅಪರ್ಚುನಿಟೀಸ್ ಬರ್ಬೋದು ಮುಂದೆ. ನಿಮ್ ಜಾಬ್ ಅಲ್ಲಿ ಒಳ್ಳೆ ಒಂದು ಆದಾಯ ಬರಬಹುದು. ಇಲ್ಲೊಂದು ಗಿವ್ ಅಂಡ್ ಟೇಕ್ ಇದೆ. ಆದ್ರಿಂದ ನಿಮ್ಗೊಂದು ಇನ್ಕ್ರಿಮೆಂಟ್ ಆಗಬಹುದು ಅಥವಾ ಒಂದು ಜಾಬ್ ಸಿಗಬಹುದು. ಒಳ್ಳೆ ಪೇ ಮಾಡೋ ಅಂತ ಒಂದು ಜಾಬನ್ನು ಸಿಗಬಹುದು. ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಗೊಂದು ಅಪರ್ಚುನಿಟಿ ಬರುತ್ತೆ ಮುಂದೆ. ಕೆಲವು ಮೆಸೇಜಸ್ ಬರಬಹುದು. ನೀವು ಕೆಲವು ಸಾರಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಕೆಲವು ನಿಮ್ ಏನು ಗುರಿ, ನಿಮ್ ಭವಿಷ್ಯ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ ಇಲ್ಲಿ. ಆ ತರ ತೋರಿಸ್ತಾ ಇದೆ. ಕಮಿಂಗ್ ಟು ಯುವರ್ ಲವ್ ಲೈಫ್. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಬ್ರೇಕಪ್ ಆಗಿದೆ, ಅವರಿಗೆಲ್ಲ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಇಲ್ಲಿ. ಕೆಲವರಿಗೆ ಮುಂದೆ ಕಾಯೋದು ಬಿಟ್ಟು ಒಂದು ಪ್ರಪೋಸಲ್ ನಿಮಗ್ ಬರಬಹುದು. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಳೇದನ್ನ ಇಲ್ಲಿ ಮರೀರಿ ಅನ್ನೋದನ್ನು ಹೇಳ್ತಾ ಇದೆ. ಕೆಲವು ಸರಿ ತುಂಬಾ ಯೋಚನೆ ಮಾಡೋದಾಗ್ಲಿ, ತುಂಬಾ ವೇಟ್ ಮಾಡೋದಾಗ್ಲಿ, ಆಂಗ್ಸೈಟಿ ಅದೆಲ್ಲ ಬಿಟ್ಟು ಮುಂದೆ ನಿಮ್ಮ ಜೀವನ ನೋಡಿ. ಆ ತರ ಮಾಡಿದಾಗ ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಇದಕ್ಕೆ ಮತ್ತೆ ಔಟ್ಕಮ್ ನೋಡೋಣ ಏನ್ ಹೇಳತ್ತೆ ಕಾರ್ಡ್ಸ್. ಇದಕ್ಕೇನ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ. ಆ ತರ ನೋಡಿದಾಗ ಇಲ್ಲಿ ಗೈಡೆನ್ಸ್ ನೋಡೋಣ ಏನಿದೆ ಅಂತ. 10 of Pentacles, King of Swords, the Strength card, the Tower card, Chariot, Queen of Cups. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೊಂದು ಮತ್ತೆ ರೀಬರ್ತ್ ತೋರಿಸ್ತಾ ಇದೆ.
ಒಂದು ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನಿಮ್ಗೊಂದು ಬ್ಲೆಸ್ಸಿಂಗ್ಸ್ ಇದೆ ಮುಂದೆ. ಕೆಲವು ಅಪರ್ಚುನಿಟಿಗಳು ಬರಬಹುದು, ನಿಮ್ಗೆ ಕೆಲವು ಮೆಸೇಜ್ಗಳು ಬರಬಹುದು. ನೀವೊಂದು ಸ್ಟ್ರಾಂಗ್ ಆಗಿ ಮುಂದೆ ಬೆಳೀತಾ ಹೋಗ್ತೀರಾ ಅನ್ನೋದನ್ನು ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರಬಹುದು ನಿಮ್ ಲವ್ ಲೈಫ್ ಅಲ್ಲಿ. ಯಾರ್ಯಾರು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವರೆಲ್ಲ ಒಂದು ನೆಮ್ಮದಿಯಾಗಿ ಮುಂದೆ ಒಂದು ಜೀವನ ಮಾಡ್ತೀರಾ ನೀವು. ಆದ್ರೆ ಕೆಲವು ಸರಿ ನಿಮ್ಮ ಇಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ಮುಂದೆ ಒಳ್ಳೆ ಅಪರ್ಚುನಿಟೀಸ್ ಸಿಗುತ್ತೆ, ಅದಕ್ಕೋಸ್ಕರ ನೀವೆಲ್ಲ ಕೆಲವು ಪ್ಲಾನ್ಸ್ ಮಾಡ್ಕೋಬೇಕಾಗತ್ತೆ. ಫೈನಾನ್ಷಿಯಲ್ ಗ್ರೋತ್ ಇದೆ ನಿಮ್ಗೆ ಇಲ್ಲಿ. ಹಿಂದಿನ ಏನೇನು ನೀವು ಎಲ್ಲ ಸೇವ್ ಮಾಡಿದ್ರಿ ಅದೆಲ್ಲ ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೆ ಫಲ ಕೊಡ್ತಾ ಹೋಗುತ್ತೆ. ಆದ್ರೆ ಈಗಲೂ ಸಹಿತ ನೀವು ಕೆಲವು ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಹುಷಾರಾಗಿರ್ಬೇಕು, ಕೆಲವು ಸೇವಿಂಗ್ಸ್ ಮಾಡಬೇಕು. ಆ ತರನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲ ಅಂತಂದ್ರೆ ಕೆಲವು ಸರಿ ನಿಮ್ಮ ಯಾವ್ಯಾವ್ದು ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ ಅದನ್ನೆಲ್ಲ ಮರ್ತು ನೀವು ಮುಂದೆ ಹೋದಾಗ ನೀವು ವೇಟ್ ಮಾಡೋದ್ ಬಿಟ್ಟು ಇಲ್ಲೊಂದು ಸೆಲೆಬ್ರೇಷನ್ ಇದೆ, ನೀವು ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗ್ತೀರಾ ಅನ್ನೋದನ್ನು ಕಾರ್ಡ್ಸ್ ಹೇಳುತ್ತೆ. ಆದ್ರೆ ಕೆಲವು ಸರಿ ನೀವು ತುಂಬಾ ವೇಟ್ ಮಾಡೋದೆಲ್ಲ ಇಲ್ಲಿ ಬೇಡ ಅನ್ನೋದನ್ನು ಕಾರ್ಡ್ಸ್ ಹೇಳುತ್ತೆ. ಯಾವ್ದ್ಯಾವ್ದು ಏನೇನು ಅಪರ್ಚುನಿಟೀಸ್ ಬರುತ್ತೆ ಅದನ್ನ ನೀವು ತಗೊಂಡು ಹೋದಾಗ ಇಲ್ಲೊಂದು ಸೆಲೆಬ್ರೇಷನ್ ಕಾಣುತ್ತೆ. ಒಂದು ಫ್ರೆಂಡ್ಸ್ ಜೊತೆ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಕೆಲವು ಆರ್ಗ್ಯುಮೆಂಟ್ಸ್ ಎಲ್ಲ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಮಾತಾಡೋದು, ಆರ್ಗ್ಯುಮೆಂಟ್ಸು ಅದೆಲ್ಲ ಕಡಿಮೆ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಲೈಫ್ ಇದೆ ಮುಂದೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನೋಡೋಣ. ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರಬಹುದು. ರಿಲೀಸ್ ದಿ ಓಲ್ಡ್ ಅಂಡ್ ರೆಸ್ಟ್. ಆಟಮ್ ಕಾರ್ಡ್. ಹಂಟರ್. ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಅಂಡ್ ಡಿಸೈರ್ಸ್. ಇಲ್ಲಿ ವಿಂಟರ್. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಆದ್ರಿಂದ ಇಲ್ಲಿ ಫೈರ್ ಗಾರ್ಡಿಯನ್. ಇಗ್ನೈಟ್ ಯುವರ್ ಪ್ಯಾಷನ್ಸ್ ಆ ತರ ಹೇಳ್ತಾ ಇದೆ. ರಿಲೀಸ್ ದಿ ಓಲ್ಡ್ ಅಂಡ್ ರೆಸ್ಟ್. ಕೆಲವು ಹಿಂದಿನ ಹಳೆ ಕಹಿ ಘಟನೆಗಳಾಗಿರಬಹುದು, ನಿಮ್ ಜಾಬ್ ಆಗಿರಬಹುದು, ಹಳೇದು ಜಾಬ್ ಅಲ್ಲಿ ಎಲ್ಲ ನಿಮ್ಗೆ, ಅಥವಾ ನೀವು ಆಲ್ರೆಡಿ ಇರೋ ಜಾಬ್ ಅಲ್ಲೇನೆ ನಿಮಗೆ ಕೆಲವು ಅನ್ಪ್ಲೆಸೆಂಟ್ ಇನ್ಸಿಡೆಂಟ್ಸ್ ನಡೆದಿರಬಹುದು. ಅವನ್ನೆಲ್ಲ ಮರ್ತು ಮುಂದೆ ಒಂದು ಒಳ್ಳೆ ಬಿಗಿನಿಂಗ್ ಕಡೆ ಫೋಕಸ್ ಮಾಡಿ ಅನ್ನೋದನ್ನ ಹೇಳತ್ತೆ. ನಿಮ್ ಡ್ರೀಮ್ಸ್ ಎಲ್ಲ ನೋಡ್ಕೊಳ್ಳಿ. ಆದ್ರಿಂದ ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆ ತರ ಹೇಳ್ತಾ ಇಲ್ಲೊಂದು ಬ್ಲೆಸ್ಸಿಂಗ್ಸ್ ಕಾರ್ಡ್ ನೋಡೋಣ. ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ಅಲ್ಲಿ ನಿಮ್ಗೆ ಏನ್ ಬರಬಹುದು ಆ ತರ ನೋಡಿದಾಗ ಇಲ್ಲಿ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗನ್ಸ್. ಮತ್ತೆ ಯು ಆರ್ ಗುಡ್ ಎನಫ್. ಬಿಲೀವ್ ಇನ್ ದಿ ಇಂಪಾಸಿಬಲ್. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಕೆಲವು ಸರಿ ನಿಮ್ಮ ಇಂಟ್ಯೂಷನ್ ಅಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಇಲ್ಲಿ ಕಾರ್ಡ್ಸ್ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ಪ್ರಕಾರ ಯು ಆರ್ ಗುಡ್ ಎನಫ್ ಆ ತರ ಇಲ್ಲಿ ಹೇಳ್ತಾ ಇದೆ. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಯಾರ್ಯಾರು ಲವ್ ಲೈಫ್ ಅಲ್ಲಿ ಆಲ್ರೆಡಿ ಇದ್ದೀರಾ ಅವ್ರಿಗೆಲ್ಲ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಬಿಲೀವ್ ಇನ್ ದಿ ಇಂಪಾಸಿಬಲ್. ಮತ್ತೆ ಹೀಗೆ ನಿಮ್ ಲೈಫ್ ಮುಂದೆ ಚೆನ್ನಾಗಾಗ್ಲಿ, ನಿಮ್ಗೆ ಒಳ್ಳೊಳ್ಳೆ ಮೆಸೇಜ್ಗಳು ಬರಲಿ ಆ ತರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.